ಕುಣಿದೆ ನೀನು. ಹೌದಾ? ನಿಜವಾಗಿಯೂ ಆ ನೃತ್ಯ ಸರಸ್ವತಿಯೇ ನಿನ್ನ ಮೇಲೆ ಆವೇಶ ಆಗಿದ್ದಳು ಇನ್ನು ಹಾಗೆ ಸ್ಫುಟವಾದಂತಹ ಒಂದು ಹೆಜ್ಜೆಯನ್ನು ಕಂಡಾಗ ನಾನು ಮೈಮರೆತೆ. ಹೌದು, ನಾನು ಕೇಳಿದ್ದೇನೆ ಭರತೃಷಿ ಪ್ರಣೀತವಾದಂತಹ ನಾಟ್ಯಶಾಸ್ತ್ರ ಹುಟ್ಟಿಕೊಂಡಿದೆ ಎಂಬುದನ್ನು ನಾನು ಕೇಳಿದ್ದೇನೆ. ಋಗ್ವೇದದಿಂದ ಸಾಹಿತ್ಯವನ್ನು, ಯಜುರ್ವೇದದಿಂದ ಅಭಿನಯವನ್ನು, ಸಾಮವೇದದಿಂದ ಸಂಗೀತವನ್ನು, ಅಥರ್ವವೇದದಿಂದ ರಸವನ್ನು ಗ್ರಹಿಸಿ ಮಾಡಿದ 5ನೇ ವೇದವೇ ನಾಟ್ಯಶಾಸ್ತ್ರದ ಮೂಲ ಅಂತ ಹೇಳಿದ್ದೇನೆ. ಇಷ್ಟು ಚಂದ ನೀನು ಕುದುರೇನು ಕಾಲ ಬೆರಳುಗಳ ಒಳ ಗಣಿತದಿಂದ ಬೆರೆತು ನಡುವಿನ ಅಲೆತಗಳಿಂದ ಬರಿತು ಗುಡಿ ಪುರ ನಡುವರೆಂಬ ನೇತ್ರ ವಿಭಾಗಗಳಿಂದ ಕಳೆದುಂಬಿ ಉಪ್ಪಿ ಕಿರೀಟವಿಟ್ಟ ನರ್ತನವು ನಾಭಿ ಮೂಲದಿದ್ದೆದ್ದು ಎದೆಯಲ್ಲಿ ಹದಬಡಿದು ಕೊಡಗಲ್ಲಿ ನುಣುಕುಕೊಂಡು ಕಂಠಸ್ಥಾನದಲ್ಲಿ ಸ್ಥಾನಗಳ ಲಟ್ಟೊಡೆದು ಹಾಡಿನಲ್ಲಿ ಪಾಡಿದ ನರ್ತನವನ್ನು ವಿಶೇಷ ಅಂತ ನಾನು ಕೇಳಿದ್ದೇನೆ. ಅದೆಲ್ಲವನ್ನು ಕ್ಷಣಮಾತ್ರದಲ್ಲಿ ನಾನು ನೋಡಿಕೊಂಡೆ. ಅಂಗಾಂಗಗಳಲ್ಲಿ ಕೀಳು ಎಷ್ಟು ಅಂತ ಪ್ರದರ್ಶನ ಮಾಡಿದ ಮಾತ್ರಕ್ಕೆ ನಾಟ್ಯ ಅಂತ ಆಗುದಿಲ್ಲ. ನಾಟ್ಯ ಏನು ಅಂತೇಳಿ ಈಗ ನನಗೆ ಗೊತ್ತಾಯಿತು. ಖಂಡಿತ. ಆದ್ರೆ ಒಂದು ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಕೇಳಿದೀಯ. ಅದಕ್ಕೆ ಸ್ವಲ್ಪ ನಿಧಾನವಾಗಿ ಮಾತಾಡ್ತಾ ಇದ್ದೇನೆ ಇವತ್ತು. ಅವಸರವನ್ನು ಮಾಡಬಾರದು ಅಂದ್ರೆ ನಾನು ಸರಿಯಾಗಿ ನೋಡಂತೆ ಏನು ಎಲುಬಿನ ಹಂದರ. ಹೌದು, ಇದಕ್ಕೆ ಸುಖವನ್ನು ಕೊಡುವುದಾದರೂ ಹೇಗೆ? ಇದರಲ್ಲೇ ಒಂದು ಹೊಸ ಪ್ರಯೋಗ ನೋಡು ಅಂತೇಳಿ ನಾನು ಸಂಶೋಧನೆ ಮಾಡ್ತಾನೇ ಇರ್ತೇನೆ. ಸಂಶೋಧನೆಗೆ ಸಿಕ್ಕ ವಸ್ತು ನಾನು ಹೇಳಿ ಇಲ್ಲ, ಇವತ್ತು ನೋಡು ಪ್ರಯೋಗ ಶಾಲೆಯಲ್ಲಿ ನೀನು ಇದೆಯಲ್ಲ. ನಿನಗೆ ಮನಸ್ಸಿರಬಹುದು, ನನಗೆ ಮನಸ್ಸಿಲ್ಲ. ನಿನ್ನ ಉದ್ದೇಶ ಏನು? ರಂಭ ಸುಖ ಸಿಗಬೇಕು ಅಂತ. ಹೌದು, ಖಂಡಿತವಾಗಿ ದೊರಕಿಸಿಕೊಡ್ತೇನೆ. ಮಾಡ್ಬೇಕಪ್ಪ. ಆ ಮಾತ್ರ ನನಗೆ ಹೇಳಿದೆ. ಈ ಶರೀರ ಹೋಗಿ ದಿವ್ಯ ಶರೀರ ಬರಬೇಕು. ಅದಕ್ಕೆ ನಾನು ಹೇಳುವಂತಹ ಕೆಲಸ ಮಾಡ್ತೀಯ. ಏನು ಹೆಣ್ಣು ಮಕ್ಕಳೆಲ್ಲ ಇದೇ ಸಂದರ್ಭದಲ್ಲಿ ಗಂಡು ಮಕ್ಕಳನ್ನು ಸೋಯಿಸುವುದು ನಂಬೆ ಬೇಕೋ ಬೇಡ ಹಾಗೆ ನಾನು ಮಾತನ್ನು ಸರಿಯಾಗಿ ಕೇಳು. ಏನು? ಪಂಚಾಕ್ಷರಿಯ ಮಂತ್ರ, ಪಂಚವದನನ ಧ್ಯಾನ, ಪಂಚಕೋಟಿಯ ಸಂಖ್ಯೆ ನೀನು ವಂಚಿಸದೆ ಮಾಡ್ತೀನಿ ಅಂತಾದ್ರೆ ಈ ಶರೀರ ಹೋಗುತ್ತದೆ. ಈಗ ಗೊತ್ತಾಯ್ತು. 5 ಬದಲಿಗೆ ಕೋಡಿ ಮಾಡ್ಕೊಂಡು ಮಂತ್ರದ ಬಳಿ ಬರಬೇಕು ಅಂತ ಹೇಳುವುದು. ಆ ಶಿವನ ಸ್ತುತಿಯನ್ನು ಮಾಡಬೇಕು. ಶಿವಂದ? ಹೌದು. ಪಂಚಾಕ್ಷರಿಯ ಮಂತ್ರ ಅಂದ್ರೆ ಏನು? ಏನು? ನಮ ಶಿವಾಯ ಓಂ ಎನ್ನುವಂತಹ ತತ್ವದಲ್ಲಿ ಎಲ್ಲವೂ ಅಡಕವಾಗಿರುವಂತಹ ಕಾರಣಕ್ಕೆ ಬೇಕಾಗಿ ಓಂ ನಮ ಶಿವಾಯ ಇದನ್ನು ಉಚ್ಚರಿಸಬೇಕು. 5 ಕೋಟಿ. 5 ಕೋಟಿ ನೀನು ಎಷ್ಟು ಬೇಕಾದ್ರೂ ಹೇಳು. 5 ಕೋಟಿ ಬೇಡ. ಭೂಲೋಕದಲ್ಲಿ ತಿಳಿದು ಕೋಟಿ ಕೋಟಿ ಅವಸ್ಥೆ ಏನೆಲ್ಲ ಆಗಿದೆ ಅಂತ ದೇವರಿಗೂ ಅದು ಬೇಡ. ಅಷ್ಟೆಲ್ಲ ಹೇಳಿ ಕಷ್ಟ ಆಗ್ತದೆ. 5 ಕೋಟಿ ಅಂತ ಒಂದು ಸಣ್ಣ ಚೀಟಿಯಲ್ಲಿ ಬರ್ಕೊಟ್ಟಾಗ್ತದ? ಆಗುವುದಿಲ್ಲ. ಚಕ್ಕೆ 5 ಕೋಟಿ ಅಂತ ಸಣ್ಣ ಚೀಟಿಯಲ್ಲಿ ಬರ್ಕೊಡ್ತೇನೆ. ಆಗುವುದಿಲ್ಲ. ಚಕ್ಕೆ ನಾವು ಕೆಲಸ ಮಾಡಬೇಕಾ? ಏನು? ಚೀಟಿಯಲ್ಲಿ ಬರುತ್ತೇನೆ ರಂಭಾ ಸುಖವನ್ನು ನೀಡಲಾಗಿದೆ. ಈಗ ಹೇಳೋಣ. ಇದು ಚಲಾವಣೆ ನಾನು ಬೇಕು. ನಾನು ಹೇಳಿದ ಹಾಗೆ ಸರಿ. ಮೊದಲು ಪದ್ಮಾಸನವನ್ನು ಹಚ್ಕೊಳ್ಬೇಕು. ಬೇಗ ನೀನೊಮ್ಮೆ ಕೂತು ತೋರಿಸು. ಹೇಳ್ತೇನೆ. ಬಲಕಾಲಕ್ಕೆ ಎಡ ತೊಡೆಯ ಮೇಲೆ, ಎಡಕಾಲಕ್ಕೆ ಬಲ ತೊಡೆಯ ಮೇಲೆ. ಹೇಗೆ ಹೇಗೆ ನಿನ್ನ ಪ್ರಾರಂಭವೇ ಸರಿ ನೋಡು. ಅಯ್ಯೋ 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 ಹೌದಾ? ನೀನು ಮಾಡಬೇಕು ಅಂತ ಹೇಳುವಾಗ ಇನ್ನೊಂದು ಅಗ್ರಸ್ತವೇ ಅಂತ ನೀನು ನಾನು ಬೇಕಾದ್ರೂ ಮಾಡ ಬೇಗ ಬಲಗಾಲ ಹೋಗ್ಬೇಕು. ಬೆಳಗಡೆ ಮೇಲೆ ಅದೇ ನನಗೆ ಸಮಸ್ಯೆ ಇರುತ್ತೆ. ಬಲಗಾಲೆ ಎಲ್ಲ ಇನ್ನು ಕೈಯನ್ನು ಮುಂದೆ ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಿದೆ. ನೀನು ಹೋಗ್ತೀನಿ, ನನಗೆ ಮೋಸ ಮಾಡ್ತೀಯಾ? ನಾನು ಇನ್ನೇ ರಂಭಾ ನಿವಾಸ. ಆಯ್ತು ಸರಿ, ನಾನು ಹೇಳಿದ ಹಾಗೆ ಹೇಳಬೇಕು. ಆಯ್ತು. ಓಂ ನಮ ಶಿವಾಯ ಓಮದ ಕಷಾಯ ನೋಡಿ. ಆಹಾ. ಓಂ ನಮ ಶಿವಾಯ ಓಡಿಗೆ ಬಿದ್ದು ಸಾಯ ರಂಭೆ ಬೇಕು. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ನಾನು ಹೋಗುದಾ? ನಾನು ಬೇಕೋ ಬೇಡ? ಎಷ್ಟು ಕಷ್ಟಪಡ್ತೀನಿ. ನಾನು ಇಲ್ಲೇ ಇದ್ದೇನೆ. ನನ್ನ ಕಷ್ಟ ಅರ್ಥ ಮಾಡಿಕೊಂಡು ನೀವು ಬಿಟ್ಟರೆ ಬೇರೆ ಯಾರಿಲ್ಲಪ್ಪ. ಹೇಗೆ ಮಾಡ್ತಾ? ಓಂ ನಮ ಶಿವಾಯ